ಹೇಗನ್ಸುತ್ತೆ? ನೀವು ತುಂಬಾ ಕಷ್ಟಪಟ್ಟು ಡೆಡಿಕೇಶನ್ ಇಂದ ಓದಿರ್ತೀರಾ ಅಂಡ್ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತೀರೋ ಅಷ್ಟೇ ಮಾರ್ಕ್ಸ್ ಅನ್ನ ನಿಮ್ಮ ಫ್ರೆಂಡ್ ಕೂಡ ತೆಗೆದಿರ್ತಾನೆ. ಆದ್ರೆ ಆತ ಬರೀ ಎಕ್ಸಾಮ್ ನ ಒಂದು ಹಿಂದಿನ ರಾತ್ರಿ ಮಾತ್ರ ಕೂತು ಓದಿರ್ತಾನೆ. ಎಕ್ಸಾಮ್ ಇದ್ರೂನು ಎಲ್ಲೋ ಲೇಸಿಯಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಇದೊಂದು ವಿಷಯಕ್ಕೋಸ್ಕರ ಪ್ರತಿಯೊಂದು ಕ್ಲಾಸ್ ನ ಅಟೆಂಡ್ ಮಾಡ್ತೀರಾ, ಪರ್ಫೆಕ್ಟ್ ನೋಟ್ಸ್ ಅನ್ನ ತಯಾರು ಮಾಡ್ತೀರಾ ಅಂಡ್ ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ. ಆದ್ರೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ. ಎಲ್ಲರೂ ಹೇಳೋದು ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ. ಇದು ನಿಜ ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ಲಿಲ್ವಾ? ಇಲ್ಲಿ ನೀವು ಎಫರ್ಟ್ ಅಂತೂ ಸರಿಯಾಗಿ ಪುಟ್ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಬಳಿ ಒಂದು ಸರಿಯಾದ ಪ್ಲಾನಿಂಗ್ ಇಲ್ಲ. ನೀವು ಕೂತು ಸ್ಟಡಿ ಮಾಡುವಾಗ ನಿಮ್ಮ ಪ್ರೊಡಕ್ಟಿವಿಟಿ ಲೆವೆಲ್ ಅನ್ನ 10 ಪಟ್ಟು ಇನ್ಕ್ರೀಸ್ ಮಾಡುವ ಸೈಂಟಿಫಿಕ್ ಟೆಕ್ನಿಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂಡ್ ಐ ಬಿಲೀವ್ ನಾನು ಇದಕ್ಕೆ ಬೆಸ್ಟ್ ಪರ್ಸನ್ ಅಂತ. ಯಾಕಂದ್ರೆ ನಾನು ಟಾಪರ್ ಅಲ್ಲ, ನಾನು ಕೂಡ ಆವರೇಜ್ ಸ್ಟೂಡೆಂಟ್ ಆಗಿದ್ದವನು. ನನಗೆ ನಿಮ್ಮ ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಬೇಸಿಕ್ ಥಿಂಗ್ಸ್ ನ ಕವರ್ ಮಾಡೋಣ. ಫಸ್ಟ್ ಒನ್, ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಗಳನ್ನ ಕಟ್ ಆಫ್ ಮಾಡಿ. ಫೋನ್ಸ್, ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್, ಪೇರೆಂಟ್ಸ್ ಎಲ್ಲದನ್ನ. ಸೆಕೆಂಡ್ ಒನ್, ಪ್ರಿಸೈಸ್ ಆಗಿ ಎಕ್ಸಾಕ್ಟ್ಲಿ ಏನನ್ನ ಓದ್ತೀರಾ, ಎಷ್ಟು ಹೊತ್ತು ಓದ್ತೀರಾ, ಎಷ್ಟು ಕ್ವಶನ್ಸ್ ಅನ್ನ ಎಷ್ಟು ಟೈಮ್ ನಲ್ಲಿ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಮ ಮೈಂಡ್ ನಲ್ಲಿ ಸೆಟ್ ಮಾಡಿ. ಥರ್ಡ್ ಒನ್, ನೀವು ಸ್ಟಡಿನ ಸ್ಟಾರ್ಟ್ ಮಾಡೋಕು ಮುಂಚೆ ಬೈನರಲ್ ಬೀಟ್ಸ್ ಗಳನ್ನ ಲಿಸನ್ ಮಾಡಿ. ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ನಿಮ್ಮ ಸರೌಂಡಿಂಗ್ಸ್ ಅನ್ನ ಆದಷ್ಟು ಸೈಲೆಂಟ್ ಆಗಿ ಇರಿಸಿ. ಫೋರ್ತ್ ಒನ್, ನಿಮ್ಮ ಟೈಮ್ ಟೇಬಲ್ ಅನ್ನ ಆದಷ್ಟು ಕಡಿಮೆ ಡಿಸ್ಟ್ರಾಕ್ಷನ್ ಜೊತೆ ನೀವು ಎನರ್ಜೆಟಿಕ್ ಆಗಿ ಫೀಲ್ ಮಾಡುವ ಟೈಮ್ಗೆ ಅಲೈನ್ ಮಾಡಿ. ಅದಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಯಾರು ಎಚ್ಚರವಾಗಿಲ್ದಿರೋ ಟೈಮ್. ಮಾರ್ನಿಂಗ್ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಅಥವಾ ಒಂದು ಸಣ್ಣ ನ್ಯಾಪ್ ತಗೊಂಡು ರಾತ್ರಿ ಎಲ್ಲರೂ ಮಲಗಿರುವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಈಗ ಸೈಂಟಿಫಿಕ್ ಟೆಕ್ನಿಕ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಸಿಚುವೇಶನ್ ನ ಇಮ್ಯಾಜಿನ್ ಮಾಡಿ. ಒಂದು ಸಂಡೇ ಮಾರ್ನಿಂಗ್ ನಿಮ್ಮ ಟೇಬಲ್ ಮೇಲೆ ಕೂತ್ಕೊಂಡು ಬುಕ್ ನ ಓಪನ್ ಮಾಡ್ತೀರಾ. ನೀವು ಡಿಸೈಡ್ ಮಾಡ್ತೀರಾ, ನಾನು ಇವತ್ತು ಈ ಒಂದು ಚಾಪ್ಟರ್ ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತೀನಿ ಅಂತ. ಫುಲ್ ಡೆಡಿಕೇಶನ್ ಇಂದ ಓದ್ತಾ ಇರ್ತೀರಾ. 30 ಮಿನಿಟ್ಸ್ ಆಗಿರುತ್ತೆ. ಆಗ್ಲೇ ನೀವು ಇಂಟ್ರೆಸ್ಟ್ ಕಳ್ಕೊಂಡು ಬುಕ್ ನ ಮುಚ್ತೀರಾ ಅಂಡ್ ಆ ಪೂರ್ತಿ ದಿನ ನೀವು ಓದೋದೇ ಇಲ್ಲ. ಇನ್ನು ಕೆಲವು ಸಿಚುವೇಶನ್ಸ್ ನಲ್ಲಿ ನೀವು ಎಲ್ಲದನ್ನ ಓದಿರ್ತೀರಾ, ಆದ್ರೆ ಆ ದಿನ ಕಳೆಯೋಷ್ಟರಲ್ಲಿ ನಿಮ್ಗೆ ಅದರಲ್ಲಿ ಯಾವ್ದು ನೆನಪಿರಲ್ಲ. ಇದು ಯಾಕಾಗುತ್ತೆ ಅಂಡ್ ಇದಕ್ಕೆ ಸೊಲ್ಯೂಷನ್ ಏನು? ಫಸ್ಟ್ ಒನ್, ಆರ್ಗನೈಸ್ ದ ಇನ್ಫಾರ್ಮೇಶನ್. ನಮ್ಮಲ್ಲಿ ಕೆಲವರು ಪ್ಲಾನಿಂಗ್ ಮಾಡ್ತಾರೆ, ಪೂರ್ತಿ ಚಾಪ್ಟರ್ ಅನ್ನ ಒಂದೇ ಬಾರಿಗೆ ಮುಗಿಸ್ಬೇಕು ಅಂತ. ಕೆಲವರು ಮಾಡ್ತಾರೆ, ಬಟ್ ಎಲ್ಲರಿಗೂ ಆರ್ಸ್ ಅಂಡ್ ಆರ್ಸ್ ಗಟ್ಲೆ ಕೂತ್ಕೊಂಡು ಓದೋದಕ್ಕೆ ಆಗೋದಿಲ್ಲ. ನಮ್ಮ ಬ್ರೈನ್ ಕೂಡ ಬಲ್ಕ್ ಆಫ್ ಇನ್ಫಾರ್ಮೇಶನ್ಸ್ ಗಿಂತ ಸಣ್ಣ ಸಣ್ಣ ಇನ್ಫಾರ್ಮೇಶನ್ಸ್ ಗಳನ್ನ ಫಾಸ್ಟ್ ಆಗಿ ಪ್ರಾಸೆಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡೋಕು ಮುಂಚೆ ಒಂದು ಎಂಟೈರ್ ಚಾಪ್ಟರ್ ಅನ್ನ ಅನಲೈಸ್ ಮಾಡಿ, ಅದನ್ನ ಸಣ್ಣ ಸಣ್ಣ ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ. ಅಂಡ್ ಈಗ ಒಂದೊಂದೇ ಪಾರ್ಟ್ಸ್ ಗಳನ್ನ ಒಂದು ಸಣ್ಣ ಸಣ್ಣ ಬ್ರೇಕ್ಸ್ ಜೊತೆ ಓದ್ಕೊಳ್ತಾ ಹೋಗಿ. ನಂಬರ್ 2, ಡೆಡ್ ಲೈನ್ಸ್. ನಿಮ್ಮ ಕ್ಲಾಸ್ ಟೀಚರ್ 7 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಬಹುದಾದ ಅಸೈನ್ಮೆಂಟ್ ಅನ್ನ ನಿಮ್ಗೆ ಕೊಟ್ರೆ 7 ಅವರ್ಸ್ ನಲ್ಲಿ ಫಿನಿಶ್ ಮಾಡ್ತೀರಾ. ಆದ್ರೆ ಅದೇ ಅಸೈನ್ಮೆಂಟ್ ಅನ್ನ 7 ಡೇಸ್ ಡೆಡ್ ಲೈನ್ ಜೊತೆ ಕೊಟ್ರೆ ನೀವು ಅದನ್ನ ಕಂಪ್ಲೀಟ್ ಮಾಡೋಕೆ ಪೂರ್ತಿ 7 ಡೇಸ್ ತಗೊಳ್ತೀರಾ. ಅದಕ್ಕೆ ನೀವು ಡೆಡ್ ಲೈನ್ಸ್ ಅನ್ನ ಸರಿಯಾಗಿ ಫಿಕ್ಸ್ ಮಾಡಬೇಕು. ಅಂಡ್ ಆ ಡೆಡ್ ಲೈನ್ಸ್ ನೀವು ಪ್ರಾಕ್ಟಿಕಲಿ ಫಿನಿಶ್ ಮಾಡೋ ರೀತಿನೇ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಎಕ್ಸ್ ಅಮೌಂಟ್ ಆಫ್ ಟೈಮ್ ನಲ್ಲಿ ಎಕ್ಸ್ ಅಮೌಂಟ್ ಆಫ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ಲೇಬೇಕು, ಈ ರೀತಿ. ನಂಬರ್ 3, ಫೋಕಸ್ ಸ್ಪ್ರಿಂಟ್. ಇಲ್ಲಿ ನೀವು ಜಾಸ್ತಿ ಏನು ಮಾಡಲ್ಲ, ಒಂದು ಟೈಮರ್ ಅನ್ನ ಸೆಟ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಇಲ್ಲದೆ ಒಂದು ಪರ್ಟಿಕ್ಯುಲರ್ ಡೆಡ್ ಲೈನ್ ನೊಂದಿಗೆ. ಇದಕ್ಕೆ ನೀವು ಇದರಲ್ಲಿ ಯಾವ್ದಾದ್ರು ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು. ಫಸ್ಟ್ ಒನ್, 25 ಮಿನಿಟ್ಸ್ ಓದ್ತೀರಾ, 5 ಮಿನಿಟ್ಸ್ ಬ್ರೇಕ್ ತಗೊಳ್ತೀರಾ. ಇದು ನಿಮ್ಗೆ ತುಂಬಾ ಶಾರ್ಟ್ ಅನ್ಸಿದ್ರೆ 50 ಮಿನಿಟ್ಸ್ ಓದಿ 10 ನಿಮಿಷ ಬ್ರೇಕ್ ತಗೊಳ್ಳಿ. ಅಥವಾ 90 ಮಿನಿಟ್ಸ್ ಸ್ಟಡಿ ಮಾಡಿ 20 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಎಲ್ಲರ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನಾನು ಕಂಪ್ಲೀಟ್ ಚಾಪ್ಟರ್ ಅನ್ನ ಓದಿದ್ದೀನಿ, ಥಿಯರೀಸ್ ಅನ್ನ ಓದಿದ್ದೀನಿ, ಆದ್ರೆ ನನ್ನಿಂದ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಆಗ್ತಿಲ್ಲ. ಇದಕ್ಕೆ ಒಂದು ಕಾಮನ್ ಸೊಲ್ಯೂಷನ್ ಏನಂದ್ರೆ ಕಾನ್ಸೆಪ್ಚುಯಲ್ ಸ್ಟೋರಿ ಟೆಲಿಂಗ್. ಇದರ ಅರ್ಥ, ನೀವು ಆ ಒಂದು ಟಾಪಿಕ್ ಇಂದ ತಿಳ್ಕೊಂಡ ವಿಷಯವನ್ನ ಒಂದು ಮೂವಿಯ ಕ್ಯಾರೆಕ್ಟರ್ಸ್ ಆಗಿ ನಿಮ್ಮ ಮೈಂಡ್ ಗೆ ಫೀಡ್ ಮಾಡೋದು. ಇದರಿಂದ ನಿಮ್ಗೆ ಮೋಸ್ಟ್ ಆಫ್ ದಿ ಟೈಮ್ ಯಾವ್ದಾದ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಬರೋದಿಲ್ಲ. ನಮ್ಮಲ್ಲಿ ಬಹಳ ಜನ ಇದನ್ನ ಯೂಸ್ ಮಾಡ್ತಾರೆ, ಆದ್ರೆ ಅದನ್ನ ಅವರು ಯೂಸ್ ಮಾಡ್ತಾ ಇದಾರೆ ಅಂತ ಅವರಿಗೆ ಗೊತ್ತಿರಲ್ಲ. ಇವಾಗ ನಿಮ್ಗೆ ಈ ಎಲ್ಲಾ ಸ್ಟೆಪ್ಸ್ ಅರ್ಥ ಆಗಿದೆ ಅಂದ್ರೆ ನಮ್ಮ ಲಾಸ್ಟ್ ಸ್ಟೆಪ್ ಕಡೆಗೆ ಹೋಗೋಣ. ಡೋಂಟ್ ರಿವೈಸ್. ರಿವೈಸ್ ಯಾಕೆ ಮಾಡಬಾರ್ದು ಅಂದ್ರೆ, ನೀವು ರಿವೈಸ್ ಮಾಡುವಾಗ ಆ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋ ರೀತಿ ಇರುತ್ತೆ. ಅಂಡ್ ದಟ್ಸ್ ಅ ಬಿಗ್ ಮಿಸ್ಟೇಕ್. ಅದಕ್ಕೆ ಬದಲಾಗಿ ನೀವು ಏನನ್ನ ಓದಿದ್ರೋ ಅದನ್ನ ಮತ್ತೊಂದು ಹಾಳೆ ತಗೊಂಡು ಅದರಲ್ಲಿ ರೈಟ್ ಡೌನ್ ಮಾಡಿ ರೀಕಲೆಕ್ಟ್ ಮಾಡಿ. ಕಾಪಿ ಮಾಡಬೇಡಿ. ನಿಮಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಬುಕ್ ಅನ್ನ ತೆಗೆದು ನೋಡ್ಕೊಳ್ಳಿ. ಅಂಡ್ ಅಗೇನ್ ನಿಮ್ಮ ಮೈಂಡ್ಗೆ ಆ ಟಾಪಿಕ್ ಫೀಡ್ ಆಗೋ ತನಕ ಇದನ್ನ ರಿಪೀಟ್ ಮಾಡಿ. ಅದರ ಜೊತೆ ನೀವೇ ಕ್ವಶನ್ಸ್ ನ ಫಾರ್ಮ್ ಮಾಡೋಕೆ ಟ್ರೈ ಮಾಡಿ ಅಂಡ್ ಅದಕ್ಕೆ ಆನ್ಸರ್ ಮಾಡಿ. ಯಾಕಂದ್ರೆ ರಿವೈಸ್ ಅಥವಾ ರೀರೀಡ್ ಮಾಡೋದಕ್ಕಿಂತ ಇದು ಬೆಟರ್ ಆಪ್ಷನ್. ಈ ಟೆಕ್ನಿಕ್ಸ್ ಗಳು ನಿಮ್ಗೆ ಮಾರ್ಕ್ಸ್ ಪಡೆಯೋದಕ್ಕಿಂತ ಟಾಪಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನೆನ್ಪ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ನೊಂದಿಗೆ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಸಹ ಅವಶ್ಯಕತೆ ಇರುತ್ತೆ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಇದೇ